ಈ ಎಕ್ಸಸೈಸು ಜಾಗಿಂಗ್ ಮಾಡಿದ್ರೆ ಕಣ ಆರೋಗ್ಯ ಸರಿಯಾಗಿರೋದು. ಜಗತ್ನಲ್ಲಿ ಹಾರ್ಡ್ ವರ್ಕರ್ಸ್ ಅಂದ್ರೆ ನಾವೇ, ಏನಂತೀಯ? ಏಯ್, ನಾವೆಲ್ಲೋ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ. ಬಿಪಿನು ಶುಗರುನು ಹಾಕೊಂಡು ನಮ್ಮನ್ನ ಎಕ್ಕದೇ ಇರ್ಲಿ ಅಂತ ಬೆಂಡ್ ತೆಗಿತಾ ಇದೀವಿ ಅಷ್ಟೇ. 30 ವರ್ಷದ ಕೆಳಗೆ ಈ ಕೆಲಸ ನಾವು ಮಾಡ್ತಾ ಇದ್ವಾ? ಆಗ ನಮಗೆ ಎಲ್ಲೋ ಟೈಮ್ ಇತ್ತು, ಬರೀ ಸಿನಿಮಾ ನೋಡೇ ಕಾಲ ಕಳೀತಾ ಇದ್ವಿ. ನೀವೇನೇ ಹೇಳ್ರು, ಸಿಲ್ಕ್ ಸ್ಮಿತ್ ಹೋದ್ಮೇಲೆ ಸಿನಿಮಾ ನೋಡಕ್ಕೆ ಬೇಜಾರು ಕಂಡು ನೋಡ್ದ, ಅವಳು ನೆನಪಲ್ಲೇ ಕೊರ್ಗಿ ಕೊರ್ಗಿ ಎಷ್ಟು ಸಣ್ಣಕ್ಕಾಗ್ಬಿಟ್ಟಿದಾನೆ. ವೇಣು, ನಾವ್ ಎಷ್ಟೇ ಪೋಲಿ ಅಲ್ಲಿದ್ರು, ಎಷ್ಟೇ ಸಿನಿಮಾ ನೋಡಿದ್ರು ನಮಗೆ ಅಂತ ಒಂದ್ ನೆಲೆ ಮಾಡ್ಕೊಂಡ್ವಿ. ಆದ್ರೆ ನಮ್ಮ ಮಕ್ಕಳು ಹೌದು ಕಣ, ಅವ್ರನ್ನ ಹೇಗೋ ಸರಿದಾರಿ ತರೋದು. ಹಲೋ ಸರ್, ಹಲೋ, ನನ್ನ ಹೆಸರು ವೆಂಕಟರಮಣ ಶಾಸ್ತ್ರಿ ಅಂತ. ಒಳ್ಳೆ ಅಸ್ಟ್ರಾಲಜರ್. ಯಾವ ಹುಡುಗಿರ ಲೈನ್ ಹೊಡಿತ ಕರೆಕ್ಟ್ ಆಗಿ ಹೇಳ್ತೀನಿ ಸರ್. ಈಗ ಹೇಳ ಸರ್. ನನ್ನ ಹೆಂಡತಿ ಐಶ್ವರ್ಯ ರಾಯ. ಹೋಗಯೋ ನಿಂತ್ಕೊಳ್ಳಿ ಸರ್, ಕರೆಕ್ಟ್ ಆಗಿ ಹೇಳ್ತಿದ್ದೆ. ಯು ಆರ್ ಬ್ಯಾಡ್ ಲಕ್. ಅಲ್ಲೋಡ ಚಂದ್ರು, ಜ್ಯೋತಿಷದವನು. ಬೇಡ, ಅವನ್ ದಿನ ಇಲ್ಲೇ ಸುತ್ತ ಇರ್ತಾರೆ. ಅಲ್ಲ ಕಣ, ಅವನ ಹತ್ರ ಮಕ್ಕಳ ಭವಿಷ್ಯ ಕೇಳೋಣ. ಅವ್ರ ಭವಿಷ್ಯ ಅವನಿಗೆ ಗೊತ್ತಿಲ್ಲ, ಇನ್ ನಮ್ಮ ಮಕ್ಳ ಭವಿಷ್ಯ ಹೇಳ್ತಾನ? ಅಲ್ಲ ಕಣ್ರ, ಯಾವ್ದಕ್ಕೊಂದ್ಸರಿ ಕೇಳೋಣ ಕಣ್ರ. ಯಾವನೇ ಅವನು ಒಳ್ಳೆ ಸಿನಿಮಾದವ್ರತನ, ರಾಜಕೀಯದವ್ರತನ ಭವಿಷ್ಯ ಭವಿಷ್ಯ ಅಂತ ಬರ್ಕೊತಾನೆ. ಏ ಭವಿಷ್ಯ ಬಾರೆ ಇಲ್ಲಿ. ಅದು ಮಿಕಾ ಸಿಕ್ತು. ಬಂದೆ ಸರ್. ಏನ್ ನಿನ್ ಹೆಸರು? ನನ್ನ ಹೆಸರು ವೆಂಕಟರಮಣ ಶಾಸ್ತ್ರಿ ಅಂತ. ಕೊಳ್ಳೇಗಾಲ ನಮ್ಮೂರು. 20 ವರ್ಷದಿಂದ ಭವಿಷ್ಯ ಹೇಳ್ತಾ ಇದ್ದೀನಿ ಸರ್. ರಜನಿಕಾಂತ್ಗೆ ನಾನ್ ಭವಿಷ್ಯ ಹೇಳಿದ್ಮೇಲೆ ಸೂಪರ್ ಸ್ಟಾರ್ ಆಗಿದ್ದು. ಅಮಿತಾಬ್ ಬಚ್ಚನ್ಗೆ ಕೌನ್ ಮೇಲೆ ಕ್ರೋರ್ಪತಿ ಸಿಕ್ಕಿ ಮತ್ತೆ ಕೋಟ್ಯಾಧಿಪತಿ ಆಗಿದ್ದು ನಾನ್ ಭವಿಷ್ಯ ಹೇಳಿದ್ಮೇಲೆ ಸರ್. ನಾನೇ ಪ್ಯೂಟಿ ಮಾಡ್ಕೊಂಡ್ರೆ ಸರ್. ಈಗ ನಿಮ್ಮಲ್ಲಿ ಯಾರಂತಿ ರಾಮ ರಾಮ ಸರ್? ರಾಮ ನಿಮ್ ಕಿಡಿ ಹೆಸರು ಸರ್. ನನ್ನ ಹೆಸರು ವೆಂಕಟರಮಣ ಶಾಸ್ತ್ರಿ ಅಂತ. ಹೆಸರು ಕೇಳಿದ್ರೆ ಪುರಾಣನೇ ಓದ್ತಾ ಇದೆಯಲ್ಲ. ಮೊದಲು ನಮ್ಮ ಮಕ್ಕಳು ಭವಿಷ್ಯ ಹೇಳು. ಅವ್ರ ಹೆಸರೇನ್ ಸರ್? ನನ್ ಮಗನ ಹೆಸರು ಗೋಪಿ. ಶ್ಯಾಮ, ಕೃಷ್ಣ, ಗೋಶಾಕಿ 1 2 3 ರಾಹು ಕೇತು ಶುಕ್ರ ಶನಿ ಗುರು. ಅಯ್ಯಯ್ಯ ಶಂಶಿ ಸರ್, ಈ ಹೆಸರಿರೋರ್ಗೆ ತುಂಬಾ ಶನಿಗಾಡ ಸರ್. ಅದೇ ಈ ಜನ ಕೆಟ್ಟದಾಗ ಏನೋ ಬೈದಿರ್ತಾರಲ್ಲ, ಅದೇ ಸರ್. ಲೋಫರ್, ಸ್ಟುಪಿಡ್, ಇಡಿಯಟ್, ಲುಚ್ಚ, ಕತ್ತೆ, ಲಫಂಗ, ಪಟಿಂಗ. ಬೈತಾರೆ ಎಲ್ರು ಬೈತಾರೆ. ಲೋಫರ್ ನನ್ನ ಮಕ್ಕಳ. ಎತ್ತಡ್ರ ಮೇಲೆ 8 ಗಂಟೆ ಆದ್ರೂ ಬಿದ್ಕೊಂಡಿದ್ದೀರಾ. ನನ್ನ ನೋಡಿ ಕಲ್ತ್ಕೊಳ್ರು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಸಮುದ್ರದಲ್ಲಿ ಮಿಂದು 6 ಗಂಟೆಗೆ ಸರಿಯಾಗಿ ಕೆಲಸಕ್ಕೆ ಹಾಜರಾಗಿದ್ದೀನಿ. ಎತ್ತಡ್ರ ಮೇಲೆ. ಚಿಲ್ಲರೆ ಆಮೇಲೆ ಬಾರಯ್ಯ. ಲೋಕಕ್ಕೆ ಬೆಳಕು ಕೊಡೋ ನನ್ನನ್ನ ಭಿಕ್ಷುಕ ಅಂತೀಯ? ನಿನಗೆ ಕುತ್ತಿಗೆ ಮಾಡ್ದಾಗ ಮಾಡ್ಬಿಡ್ತೀನಿ. ಕನಸ? ಏಯ್ ನಾಯಿ, ಅಯ್ಯೋ ಅಯ್ಯೋ, ಅಪ್ಪ ಬಂದ್ಬಿಟ್ರ? ಅಪ್ಪ ಬರ್ಲಿಲ್ಲ ಕಣ, ಸಣ್ಣ ಬೈತಾ ಇದ್ದ, ಅದಕ್ಕೆ ಎಬ್ಬಿಸ್ದೆ. ಏನು ಮದುವೆನೇ ಆಗದೆ ಮಗು ಹುಟ್ಟಿಸ್ಬಿಟ್ಟ? ಏಯ್, SON ಸನ್ ಅಲ್ಲ ಕಣ, SUN ಸನ್, ಸೂರ್ಯ ಸೂರ್ಯ. ನಿನ್ನ ಅಷ್ಟೇನಾ? ಎಂತ ಒಳ್ಳೆ ಡ್ರೀಮ್ ಹಾಳು ಮಾಡ್ಬಿಟ್ಯಾ. ಅಶೋಕ ಹೋಟ್ಲಲ್ಲಿ ಒಬ್ರನ್ನೊಬ್ರು ಹಾಗೆ ತಗೊಂಡು ತುಟಿಗೆ. ಅದು ಸಾಧ್ಯ ಇಲ್ಲ ಬಿಡ. ಯಾಕೆ? ಯಾಕಂದ್ರೆ ಅವಳು ರಾತ್ರಿ ನನ್ನ ಜೊತೆ ಇದ್ಲಲ್ಲ. ಒಳ್ಳೆ ಬಿಡ, ನಾಳೆ 1 ದಿವಸದ ಮಟ್ಟಿಗೆ ನಿನಗೆ ಅಂತ ಬಿಟ್ಕೊಡ್ತೀನಿ. ಟೈಮ್ ಎಷ್ಟಾಯ್ತಾ? ನಾನ್ ವಾಚ್ ಕಟ್ಟಿಲ್ಲಪ್ಪ. ಏಯ್, ಫಸ್ಟ್ ಆ ಡೆಡ್ ಬಾಡಿಗೆ ಜೀವ ಕೊಡು. ಎಮ್ಮೆ ಸ್ತ್ರೀಲಿಂಗ, ನಾನು ಪುಲ್ಲಿಂಗ. ಕೋಣ ಕೋಣ ಕೋಣ. ಆಯ್ತು ಮಿಸ್ಟರ್ ಕೋಣ, ದಯವಿಟ್ಟು ತಮ್ಮ ವಾಚಲ್ಲಿ ಟೈಮ್ ಎಷ್ಟಾಯ್ತು ಹೇಳಿ. 9:30. ತೆಗ್ದೇನೆ. ಹೋಗ್ಬಿಟ್ಟು ಮಗ ಕನ್ನಡ ಕೂತ್ಕೊಳ್ಳು. 10 ಗಂಟೆಗಿಂತ 10 ನಿಮಿಷ ಆಯ್ತಪ್ಪ. ಅದು ನಿನ್ ವಾಚಲ್ಲಿ. ನನ್ನ ವಾಚಲ್ಲಿ 10 ಗಂಟೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಪೂಜೆ ಮುಗಿಸಿ ಬೇಗ ತಿಂಡಿ ತಿಂದು ರೆಡಿ ಆಗುಂತ ಎಷ್ಟು ಸಲ ಹೇಳಿಲ್ಲ?
ದಿನ ಇದೆ ರಾಮಾಯಣ ಆಗೋತಿಂದು. ಪಾಪ ಇವತ್ತೊಂದ್ ದಿವಸಪ್ಪ, ನಾಳೆಯಿಂದ 5 ಗಂಟೆಗೆ ಎದ್ಬಿಡ್ತೀನಪ್ಪ. ಹೋಗ್ಲಿ ಬಿಡ್ರಿ, ಇವತ್ತೊಂದ್ ದಿವಸ ಅಂತಾನೆ. ಯಾಕೆ ನಿನಗೆ ಟಿಫನ್ ಬೇಡವಾ? ತಿನ್ನ ಊಟ ಕಿತ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ಊಟ ಸಿಗಲ್ವಂತೆ. ಇವಾಗ ನೀನು ಬರ್ಲಿಲ್ಲ ಅಂತಂದ್ರೆ ರಾತ್ರಿ ಊಟನೂ ನೀನು ಸಿಗಲ್ಲ. ಎಮ್ಮೆ. ಅಪ್ಪ ಎಮ್ಮೆ ಸ್ತ್ರೀಲಿಂಗ, ನಾನು ಪುಲ್ಲಿಂಗ. ಕೋಣ ಕೋಣ ಕೋಣ. ಓ ನೀನು ಕೋಣ. ನೀನು ಯಾಕೆ ಬಾ 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 ಬಾ. ಏ ಶ್ಯಾಮ್, ತಗೋ 10 ರೂಪಾಯಿ. ಮಧ್ಯಾಹ್ನ ಕ್ಯಾಂಟೀನಲ್ಲಿ ಏನಾದ್ರೂ ತಿನ್ಕೋ. ಸ್ವೀಟ್ ಮಮ್ಮಿ. ಬರ ಬೇಗ, ಬರ ಬೇಗ. ನೀನು ಏನು ಯೋಚನೆ ಮಾಡ್ಬೇಡ. ನಿಮ್ಮ ಅಪ್ಪನ ರೀ, ಏನ್ರಿ ಇದು? ಈ ಡಬ್ಬಾ ಗಾಡಿ ಬಿಟ್ಟು ಒಂದ್ ಹೊಸ ಹೀರೋ ಹೊಂಡ ತಗೋಬಾರ್ದಾ? ಲೇ, ಓಲ್ಡ್ ಈಸ್ ಗೋಲ್ಡ್. ಏನ ನೋಡ್ತಾ ಇದ್ಯಾ? ಏರ್ಸ ಕುದುರೆ ಕರ್ನಾಟಕ ಏರ್ಸ. ಅಪ್ಪ ನಾವೀಗ ಮೊದ್ಲಿನ ತರ ಇಲ್ಲ. ನಾವು ತುಂಬಾ ಒಳ್ಳೆಯವರಾಗ್ಬಿಟ್ಟಿದೀವಿ. ಅಪ್ಪ ನಾವ್ ಯಾವ ಹುಡುಗಿರ್ನು ಕಣ್ಣೆತ್ತು ನೋಡಲ್ಲ. ಇಷ್ಟೊತ್ತು ಏನ್ ನೋಡ್ತಿದ್ರೆ ಅಂತ ನಮಗೆ ಗೊತ್ತು. ಹಾಕೊಂಡ್ರೆ ಕನ್ನಡಕನ. ಡ್ಯಾಡಿ, ಇನ್ಸಲ್ಟು. ನಾವೆಲ್ಲ ಈಗ ದೊಡ್ಡವರಾಗಿದ್ದೀವಿ. ಹೌದಾ? ಹಾಗಾದ್ರೆ ಸಾಯಂಕಾಲ ನಿನ್ನ ಚಾಪೆ ಮೇಲೆ ಕೂರ್ಸಿ ನಿಮ್ಮ ಅಮ್ಮನ ಕೈಯಿಂದ ಹೊಸಿಗೆ ಶಾಸ್ತ್ರ ಮುಗಿಸ್ಬಿಡ್ತೀನಿ. ಹಾ, ಎಲ್ಲಾ ಮಕ್ಕಳು ದುಡಿದು ಅವ್ರ ಅಪ್ಪ ಅಮ್ಮನ ಸಾಕ್ತಾರೆ. ನೀವು ಇದ್ದೀರಾ ದಾಂಡಿಗ ಮುಂಡೇವ. ಶುರು ಆಯ್ತು ನಮ್ಮ ಅಪ್ಪನ ಪುರಾಣ. ಹೋಗ್ಲಿ ಬಿಡ್ರಿ, ಏನೋ ಪಾಪ ಮಗು. ಇವನು ಮಗುನ ನಾವು ಸುಮ್ನೆ ಇದ್ರೆ ನಮ್ ಕೈಗೆ ಅವನು ಮಗು ಕೊಟ್ಬಿಡ್ತಾನೆ. ಛತ್ರಿ ನನ್ ಮಗ. ಏನೇ ರಾತ್ರಿ ನಮ್ಮಿಬ್ಬರು ಮಾತ್ರ ಅಡಿಗೆ ಮಾಡು. ಏಯ್, ಕನ್ನಡಕ ಕನ್ನಡಕ ಹಾಕೊಳ್ಳೋ. ಅಕ್ಕ. ಅಪ್ಪ ಓಕೆನಾ? ಅಮ್ಮ ಬಾಯ್. ಖಂಡಿತಾರೆ, ತಲೆ ಮಾತ್ರ ಕಾಣ್ತಾ ಇದೆ, ಬೇರೇನು ಕಾಣ್ತಾ ಇಲ್ಲ. ನೋಡ್ಕೊಳೋ ಮಗನೇ, ಚೆನ್ನಾಗಿ ನೋಡ್ಕೋ. ರಾತ್ರಿಗೆ ಊಟ ಉಳಿಯುತ್ತೆ. ಇಲ್ಲಪ್ಪ ನಾನು ಯಾರು ನೋಡ್ತಾ ಇಲ್ಲ. ಪರವಾಗಿಲ್ಲ ಪರವಾಗಿಲ್ಲ. ನೋಡು. LKG ಹುಡುಗರ ತರ ತಲೆನ ಬಗ್ಗಿಸ್ಕೊಂಡು ಹೋಗ್ಬೇಕು. ಪ್ರೈಮರಿ ಹುಡುಗರ ತರ ಪಾಠ ಚೆನ್ನಾಗಿ ಕೇಳ್ಬೇಕು. ಹೈಸ್ಕೂಲ್ ಹುಡುಗರ ತರ ಕ್ಲಾಸ್ ಮುಗಿದ ತಕ್ಷಣ ಸೀದಾ ಮನೆಗೆ ಬರ್ಬೇಕು. ಕಾಲೇಜ್ ಹುಡುಗರ ತರ ಆ ಕಡೆ ಈ ಕಡೆ ಕಣ್ಣನ್ನೇನಾರ ಆರ್ಸಿದ್ರು ಎಕ್ಕ ಬಿಡ್ತೀನಿ. ಗೊತ್ತೈತಲ್ಲ, ಟ್ರೀಟ್ಮೆಂಟ್ ರೂಮು. ಬಹದ್ದೂರ್ ಸಿಂಗ್, ಸಲಾಂ ಸಾಬ್. ಕೊನೆ ಪೀರಿಯಡ್ ಬೆಲ್ ಹೊಡಿಯೋವರೆಗೂ ಹುಡುಗರು ಆಚೆ ಈಚೆ ಹೋಗ್ಕೂಡ್ದು. साहब इस महीने का वाटर बिल ವಾಟರು महीने का वाटर बिल ವಾಟರು ಕ್ವಾರ್ಟರು ಎರಡಕ್ಕೂ ಸೇರಿಸಿ. ಇವನ್ ಮೇಲೆ ಇಟ್ಟಿರೋ ಪ್ರೀತಿ ನಮ್ಮ ಮೇಲೆ ಇಟ್ಟಿಲ್ವಲ್ಲ. ಇವನೇ ಗ್ರೇಟ್ ಮ್ಯಾನ್. नहीं मैं वॉचमैन. ಆಯ್ತಾ? ನೀನಂದ್ರೆ ನಿಮ್ಮ ಅಪ್ಪ ಅವನು. ಬರಲ್ಲ ಶುಕ್ರಿಯಾ. ಹಾಯ್ ಋತಿಕಾ, ನಂಗೊಂಚೂರು ಕೊಡ. ಕುಡಿಬೇಕು. ಏನಿದು? ಚೆನ್ನಾಗಿ ಅಪ್ಪಣ್ಣ. ಏನಾಯ್ತು? ಟಿಫನ್ಗೆ ಹೋಗೋಣ. ಸಾರಿ, ಆಲ್ರೆಡಿ ಎಂಗೇಜ್. ಇವನ್ ಡೈವರ್ಸ್ ಕೊಟ್ರೆ ನೋಡೋಣ. ಡೈವರ್ಸ್? ನಾನೇನ್ ಬೇವರ್ಸಿ ಅನ್ಕೊಂಡ್ಲಾ? ಮಗ ಆಯ್ತಾ? ಅಲ್ಲೋಡು ಬುಲ್ಡೋಸರು. ಫಿಗರ್ ಮ್ಯೂಸಿಕ್ ಎಲ್ಲ ಕೇಳ್ದಂಗಿದೆ ಅಲ್ವಾ? ಯಾವ್ದಿರ್ಬೋದು? ಕೃತೆ ನಮ್ಮ ನಮಸ್ಕಾರ. ಈ ಸ್ಟೈಲ. ವಾಟ್ ಇಸ್ ಯುವರ್ ನೇಮ್? ಶ್ರೀಮದ್ ರಮಣ ರಮಣ ಗೋವಿಂದ. ಸರಿ, ಅದೇನದ್ ನಾಮ? ಇದು ನಾಮ ಅಲ್ಲ ಸಾರ್, ವಿಕೆಟ್ಸ್. ನೀವು ಹಂಗೆ ತಿಳ್ಕೊಂಡ್ಬಿಟ್ರ. ನಾನು ಸಚಿನ್ ತೆಂಡೂಲ್ಕರ್ ಆಗಕ್ಕಿದ್ದೆ, ಮಿಸ್ ಆಗಿ ಗುಂಡಲ್ಕರ್ ಆಗ್ಬಿಟ್ಟೆ. ಏನಮ್ಮ ನ್ಯೂ ಅಡ್ಮಿಷನ್? ಹೌದು. ಏನಿಲ್ಲ, ಸುಮ್ನೆ ಹಂಗೆ ಕೇಳ್ದೆ ಅಷ್ಟೇ. ಯಾವ ಇಯರು? ಫೈನಲ್ ಇಯರ್. ಟಿಪ್ಟೂರ್ ಇಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ. ನಮಗ ಪಾರ್ಟಿ ಡೇಂಜರ್ ಅನ್ಸುತ್ತೆ, ಸ್ವಲ್ಪ ಹುಷಾರಾಗಿ ಡೀಲ್ ಮಾಡ್ಬೋದು. ಅಲ್ಲಿ ನೋಡೋ ನಮ್ ಪ್ರಕಾಶ.
ಮಿಸ್ಟರ್ ಗೋವಿಂದ ಟಂಡೂಲ್ಕರ್ ಎಸ್ ಸರ್. ಅಲ್ಲಿ ಬರ್ತಾ ಇದಾರಲ್ಲ, ಹಾ. ಇಮಿಡಿಯೇಟ್ ಆಗಿ ಹೋಗಿ ಒಂದು ನಮಸ್ಕಾರ ಮಾಡಿ ಅವ್ರು. ಓಕೆ ಸರ್. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗೋವಿಂದ ಸರ್. ಹಲೋ, ಏನ ನೀವ್ ಅಡ್ಮಿಷನ್? ಏನ್ ರ್ಯಾಗಿಂಗಾ? ಹೋಗಲು ಎಕ್ಸ್ಕ್ಯೂಸ್ ಮಿ ಮೇಡಮ್, ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ನಗ್ತಾ ಇದಾರೆ. ದಯವಿಟ್ಟು ನನಗೋಸ್ಕರ ಒಂದೇ ಒಂದ್ಸಲ ರ್ಯಾಗ್ ಮಾಡಿಸ್ಕೊಂಬಿಡಿ. ಬೇಕಾದ್ರೆ ಆಮೇಲೆ ಕ್ಲಾಸ್ ರೂಮಲ್ಲಿ ಬಂದು ನಿಮ್ಮ ಕಾಲೇಜ್ ಬಿಟ್ಬಿಡ್ತೀನಿ. ಏ ಹೋಗ. ಏನ ಇಷ್ಟೊಂದು ಮುಲ ಮಚ್ಚಬೇಕಾ? ಮುಲಾಮಲ್ಲ, ಸಲಾಮ್ ಹೊಡೆದು ಸಿಗೋದಿಲ್ಲ ಈ ಗುಲಾಬಿ. ಹಾಯ್. ಏ ಹೋಗೋ. ಇವ್ರಿಬ್ರು ಜೋಡಿ ಆಗ್ಬಿಟ್ರ? ಹೋಗ್ರ ನನ್ ಮಕ್ಳ, ತಲೆ ತಿನ್ಬೇಡ್ರಿ. ಆಕಾಶದಿಂದ ಈ ಜಗತ್ತಿಗೆ ಇಲ್ಲೇನೋ ಸ್ವಲ್ಪ ಕಾಣಿಸ್ತಲ್ಲ. ಸೈಲೆನ್ಸ್, ಸೈಲೆನ್ಸ್, ಸೈಲೆನ್ಸ್. ಈಗ ನಿಮಗ್ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಕೊಡ್ತೀನಿ. ಅದಕ್ಕೂ ಮುಂಚೆ ಲೈಫಲ್ಲಿ ಓದ್ದೆ ಹೋದ್ರೆ ಏನ್ ಆಗ್ತೀರಾ ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಹೈ ಬರ್ರೋ. ಈ 3 ಜನ 20 ವರ್ಷಕ್ಕೆ ಮುಂಚೆ ನನ್ನ ಕ್ಲಾಸ್ಮೇಟ್ಸ್. ಸರಿಯಾಗಿ ಓದಿದ್ರೆ ಇವ್ರು ಈ ತರ ಆಗ್ತಿರ್ಲಿಲ್ಲ. ಇವನು ಟಾಯ್ಲೆಟ್ ಕ್ಲೀನ್ ಮಾಡ್ತಾನೆ, ಅವನು ಆಫೀಸ್ ಬಾಯ್, ಅವನು ವಾಚ್ಮೆನ್. ಸರಿಯಾಗಿ ಓದಿದ್ರೆ ಜಾಲಿಯಾಗಿ ನಂತರ ಲೆಕ್ಚರರ್ ಆಗ್ಬೋದಾಗಿತ್ತು. ಅಟ್ಲೀಸ್ಟ್ ಇಂಜಿನಿಯರು, ಪೈಲಟ್, ಇಲ್ಲ ಡಾಕ್ಟರ್ ಆಗ್ಬೋದಾಗಿತ್ತು. ಎಲ್ರು ಡಾಕ್ಟರ್ ಆದ್ರೆ ಪೇಷಂಟ್ ಎಲ್ಲಿಂದ ತರೋದು? ಸೈಲೆನ್ಸ್, ಸೈಲೆನ್ಸ್. ಈಗ ನೀವೇನ್ ಆಗ್ತೀರಾ ಅಂತ ನೋಡೋಣ. ಇದು ಹೆಚ್ಚು ಬ್ರಹ್ಮಾನಂದೊಂದು. ಏಯ್ ಕುಳ, ನಿನಗ್ ನಾಚಿಕೆ ಆಗಲ್ವೇನಾ? ಸರ್, ಕುಳ್ಳ ಗುಡ್ಸಿದ್ ನಮ್ಮಪ್ಪ, ಅವನಿಗೆ ನಾಚ್ಕೋಬೇಕು, ನನಗೆ ಯಾಕೆ? ಅದಲ್ಲ ನಾನು ಹೇಳಿದ್ದು. ನಿನ್ ಮಾರ್ಕ್ಸ್ ನೋಡು. ಕನ್ನಡ 8, ಇಂಗ್ಲಿಷ್ 4, ಹಿಸ್ಟ್ರಿ 3, ಎಕನಾಮಿಕ್ಸ್ 2, ಪೊಲಿಟಿಕಲ್ ಸೈನ್ಸ್ 5, ಟೋಟಲ್ ಆಗಿ 22. ಬ್ರಹ್ಮಾನಂದ ಅಂತ ಹೆಸರಿಟ್ಕೊಂಡಿದೀಯ. ನಾಚಿಕೆ ಆಗಲ್ವಾ ನಿನ್ಗೆ? ತಿರ್ಗಾ ಅದನ್ನೇ ಹೇಳ್ತಾ ಇದ್ದೀರಲ್ಲ ಸರ್, ಆ ಹೆಸರು ಇಟ್ಟಿದ್ ನಮ್ಮ ಅಪ್ಪನೇ. ನಿಮಗ್ ಬೇಜಾರಾದ್ರೆ ಹೇಳಿ, ಬ್ರಹ್ಮಾನಂದನ ಭಗವಾನ್. ಅದಕ್ಕೇನ್ ಕಮ್ಮಿ ಇಲ್ಲ. ಕೂತ್ಕೋ. ಈಗ ವಿ ಸರಸ್ವತಿ. ಟೋಟಲ್ 86%. ಸರಸ್ವತಿ ಅಂತ ಹೆಸರಿಟ್ಕೊಂಡಿದ್ದಕ್ಕೂ ಸಾರ್ಥಕವಾಯ್ತು. ನೀವೆಲ್ಲ ಒಂದ್ಸಾರಿ ಆವಾಗಾದ್ರೂ ಬುದ್ಧಿ ಬರುತ್ತೇನೋ ನೋಡೋಣ. ಯಾಕ್ರೋ ಎಲ್ರು ಎದ್ ನಿಂತ್ಕೊಂಡ್ಬಿಟ್ರಿ? ಸಾರ್ ನೀವು ಅನ್ನಿ ನುಗ್ಬಿಡ್ತೀವಿ. ನಾನ್ ಫಸ್ಟ್. ಕೂತ್ಕೊಳ್ರೋ. ಏಯ್, ನೀವೆಲ್ಲ ಹೋಗ್ತಾ ಇದ್ದೀರಾ? ಸರ್, ಅದು ನಾವು ರ್ಯಾಂಕ್ ಬಂದಿರೋದು ಗ್ಯಾರಂಟಿ ಅಲ್ವಾ ಸರ್? ಆದ್ರೆ ಪಾಪ ನಮ್ ಫ್ರೆಂಡ್ಸ್ ಎಲ್ಲರೂ ಫೇಲ್ ಆಗಿರ್ತಾರೆ. ಅದು ನೋಡ್ಕೊಂಡಿರಕ್ ನಮ್ ಕೈಲಿ ಆಗಲ್ಲ ಸರ್. ನಾವ್ ಆಚೆ ಇರ್ತೀವಿ. ಏಯ್, ಸ್ವಿಸ್ ಬ್ಯಾಂಕ್ ಅಲ್ಲಿ ಕೆಲಸ ಕೊಡ್ಬೇಕು, ಅಷ್ಟು ಮಾರ್ಕ್ಸ್ ತೆಗ್ದಿದ್ಯಾ. ಟೋಟಲ್ ಆಗಿ 28. ಸಾಕಾ? ಸಾಕು ಸರ್. ಜಾಸ್ತಿ ತೆಗೆದ್ರೆ ನೀವು ಬೇಜಾರಾಗುತ್ತಲ್ವಾ? ಬೇಕಾರಿದ್ದು ನೀವೇ ಇಟ್ಕೊಳ್ಳಿ. ಏಯ್ ಕೆಂಚ ಸರ್, ನಿಂದು 36. ಥ್ಯಾಂಕ್ ಯು ಸರ್. ಹೆಂಗೆ ಟೋಟಲ್ ಆಗಿ 30. 36 ನಂದು. ಏಯ್, ಇನ್ನು ತಮ್ಗೆ ನಮ್ ಕೈಲಿ ಮಾರ್ಕ್ಸ್ ಹಾಕಕ್ಕೆ ಸಾಧ್ಯ ಇಲ್ಲ. ಮಾರ್ಕ್ಸ್ ಹಾಕಕ್ ಸಾಧ್ಯ ಇಲ್ವಾ? ಯಾಕೆ ಸರ್ ಸಾಧ್ಯ ಇಲ್ಲ? ನಾನು ಇದೇ ಕಾಲೇಜ್ ಸ್ಟೂಡೆಂಟ್, ಇದೇ ಕ್ಲಾಸ್ ಅಲ್ಲಿ ಕುತ್ಕೊಂಡು ಎಕ್ಸಾಮ್ ಬರ್ದಿದ್ದೀನಿ. ನೀವು ಮಾರ್ಕ್ಸ್ ಹಾಕ್ಲಿಲ್ಲ ಅಂತಂದ್ರೆ ನಾನು ಪ್ರಿನ್ಸಿಪಾಲ್ ಹತ್ರ ಹೋಗ್ತೀನಿ, ಸ್ಟೂಡೆಂಟ್ಸ್ ನೆಲ್ಲ ಸೇರಿಸಿ ಸ್ಟ್ರೈಕ್ ಮಾಡಿಸ್ತೀನಿ, ಗಲಾಟೆ ಮಾಡಿಸ್ತೀನಿ. ಯಾಕೆ ಸರ್ ಹಾಕಲ್ಲ ನೀವು? ಯಾಕಂದ್ರೆ ಆನ್ಸರ್ ಪೇಪರ್ ನ ನೀನ್ ತಗೊಂಡೋಗಿ ಕ್ವಶನ್ ಪೇಪರ್ ನ ತಗೊಂಬಂದ್ ನಮ್ ಕೈ ಕೊಟ್ಟಿದೀಯಾ. ಅದಕ್ಕೆ ಎಕ್ಸ್ಕ್ಯೂಸ್ ಮೀ, ನಿಮ್ ಮಾರ್ಕ್ಸ್ ಕಾರ್ಡ್ ಬಂತಾ? ಫಸ್ಟ್ ಕ್ಲಾಸ್.
ಅದಕ್ಕೆ ನೋಡಿ ಆರಾಮಾಗಿ ಡೋಗಳ ಜೊತೆ ಓಡಾಡ್ಕೊಂಡಿದ್ದಾರೆ. ನಾವು ಇದೀವಿ. ದೇವರೇ ಕಾಪಾಡ್ಬೇಕು. ಅಲ್ಲ ಕಣೋ, ಈ ಮಾರ್ಕ್ಸ್ ಕಾರ್ಡ್ ತಗೊಂಡ್ ನಾವೇನಾದ್ರೂ ಮನೆಗೆ ಹೋದ್ರೆ ಏನಿಲ್ಲ, ಎಲ್ಲ ಸರಿಯಾಗಿದೆ. ಲೋ ಮಗ, ಈ ಮಾರ್ಕ್ಸ್ ಕಾರ್ಡ್ ಮನೇಲಿ ತೋರ್ಸೋದ್ ಬೇಡ ಕಣೋ. ಸರಿ, ಏನ್ ಮಾಡೋದು ಅಂತೀಯ? ಏನ್ ಮಾಡೋದು? ಸುಟ್ಟಾಕ್ಬಿಡೋದು ಅಷ್ಟೇ. ಮನೇಲಿ ನಮ್ಮನ್ ಸುಟ್ಟಾಕ್ಬಿಡ್ತಾರ ಆಮೇಲೆ. ಮತ್ತಿನ್ನೇನ್ ಮಾಡು ಅಂತ್ಯಾ? ಮಗ, ಎಕ್ಸಾಮ್ ಬರ್ದಿದ್ ನಾವ್ ತಾನೆ, ಮಾರ್ಕ್ಸ್ ಕಾರ್ಡ್ ನಾವೇ ಬರ್ದ್ಬಿಡೋಣ. ಇದೇ ಬುದ್ಧಿ ಎಕ್ಸಾಮ್ ಉಪಯೋಗಿಸಿದ್ರೆ ಬಡ್ಡಿ ಮನೆ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಯ್ತಾ ಇದ್ದೆ. ಇರೋ ತಾನೇ ಬಂದಿರೋದು, ಮುಂದೆ ಎಷ್ಟು ಬೇಕಾದ್ರೆ ಬರ್ಕ. ಕನ್ನಡ 8, ಪಕ್ಕಕ್ಕೆ ಎಷ್ಟಾಗ್ಲಿ? ಒಂದ್ 8 ಇರ್ಲಿ. ಟೋಟಲ್ 88. ಇಂಗ್ಲಿಷಲ್ಲಿ 9, 5 6 9 ಏನಂತೆ? ನಾನೆಷ್ಟು ಹಾಕ್ಲಿ? ಇವನ್ ಕೇಳ ಬೇಡ, ದಡ್ಡ ಅನ್ಕೊಂಡ್ಬರ್ತಾನೆ. ಹಿಂಗೆ ಮಾಡೋಣ, ಎಕ್ಸ್ಟ್ರಾರ್ಡಿನರಿ ಆಗಿ ಮುಂದಾಯಿಸ್ತೀನಿ. ಬೇಷ್ ಮಗನೇ, ನೀನ್ ಉಡ್ಸಿದಕ್ಕೂ ಸಾರ್ಥಕ ಆಯ್ತು. ಅದರಲ್ಲೂ ಕನ್ನಡದಲ್ಲಿ 88. ಬಹಳ ಕಷ್ಟಪಟ್ಟು ಓದಿದ್ದೀನಪ್ಪ. ಅಯ್ಯೋ ಮಗನೇ, ಏನೋ ಇದು ಇಂಗ್ಲಿಷ್ ನಲ್ಲಿ 99. ಇನ್ನು 1 ಮಾರ್ಕ್ ಮಿಸ್ ಆಗೋಯ್ತಪ್ಪ. ಅಯ್ಯೋ ಬಿಡಲು, ನಿಮ್ಮ ಅಪ್ಪನಿಗೆ ಈ ಮಾರ್ಕ್ ಸಾಕು ಕಣೋ. ಬಾರೋ ಕಂದ, ಬಾರೋ ಬಾರೋ. ಓಹೋ, ಹಿಸ್ಟ್ರಿಲಿ 95. ಅಷ್ಟ್ ಬರಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಪ್ಪ. ವೆರಿ ಗುಡ್. ಲೇ, ಸ್ವೀಟ್ ತಗೊಂಬಾರೆ. ಲೋ, ಏನೋ ಇದು ಎಕನಾಮಿಕ್ಸ್ ನಲ್ಲಿ 208. ಅದು 24 ಗಂಟೆನೂ ಅದೇ ಓದ್ತಿದ್ನಪ್ಪ, ಅದಕ್ಕೆ 208. ಲೋ, ಎಷ್ಟೇ ಬರೆದ್ರು 100 ಮೇಲೆ ಕೊಡಲ್ವಲ್ಲೋ? ಅದು ಬರೀ 3ಕ್ಕೆ ಉತ್ತರಿಸಿ ಅಂತಿತ್ತು, ನಾನು 6ಕ್ಕೂ ಸೇರ್ಸಿ ಉತ್ತರಿಸ್ಬಿಟ್ಟೆ, ಅದಕ್ಕೆ ಅಷ್ಟೊಂದು ಬಂದಿದೆ. ಏನೇ ಆದ್ರೂ ಅಷ್ಟೊಂದು ಕೊಡಲ್ವಲ್ಲೋ? ಲೋ, ಏನೋ ಇದು ಪೊಲಿಟಿಕಲ್ ಸೈನ್ಸ್ ನಲ್ಲಿ 160. ಅದು ಎಕ್ಸ್ಟ್ರಾ ಹಾರ್ಡ್ ವರ್ಕರ್ ಅಂತ ಅಷ್ಟು ಕೊಟ್ಟಿದಾರಪ್ಪ. ಇನ್ನೂ 10 ಮಾರ್ಕ್ ಕೊಡ್ಬೇಕಾಗಿತ್ತು, ಆದ್ರೆ ಯೂನಿವರ್ಸಿಟಿ ರೂಲ್ಸ್ ಅಲ್ಲಿ ಅದಿಲ್ಲ ಅನ್ಬಿಟ್ಟು ಬರೀ ಅಷ್ಟೇ ಕೊಟ್ಟಿದಾರಷ್ಟೇ. ಲೇ ಬಟ, ನೋಡು ಇಲ್ಲಿ, ನನ್ನ ಮಗ 99% ತಗೊಂಡಿದ್ದಾನೆ. ನಿನ್ನ ಮಗ ಏನ್ 99% ತಗೊಂಡಿರೋದು? ನನ್ನ ಮಗ 190% ತಗೊಂಡಿದ್ದಾನೆ. 90% ನೋಡು. 420ಗಳ ಮಾರ್ಕ್ಸ್ ಕಾರ್ಡ್ ತಿದ್ಬಿಟ್ಟಿದ್ದೀರಾ ನಿಮ್ಮ? ಅಪ್ಪ, ನಮ್ಮಪ್ಪ ವಿನಾಯಕ ಮಂಗನಿಂದ ಮಾನವ ಅಂತಾರೆ. ಆದ್ರೆ ನಮ್ಮಪ್ಪ ಇದೇ ರೀತಿ ಹೊಡಿತಾ ಇದ್ರೆ ನಾನು ಮಾನವನಿಂದ ಮತ್ತೆ ಮಂಗ ಆಗೋದಂತೂ ಗ್ಯಾರಂಟಿ. ಅದಕ್ಕೆ ನೀನು ಹೆಂಗಾದ್ರೂ ಮಾಡಿ ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ ಅಲ್ಲಾದ್ರೂ ಪಾಸ್ ಆಗಂಗ್ ಮಾಡಪ್ಪ. ನನ್ನ ಡಾಕ್ಟರ್ ಮಾಡು, ಇಲ್ಲ ಅಂದ್ರೆ ಇಂಜಿನಿಯರ್ ಮಾಡು ಅಂತ ನಾನು ಕೇಳ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಅದ್ ನನ್ ಕೈಲಿ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ಕ್ವಶನ್ ಪೇಪರೇ ಕೊಡ್ಲಿ, ಆನ್ಸರ್ ಪೇಪರೇ ಕೊಡ್ಲಿ, ದಯವಿಟ್ಟು ಪಾಸ್ ಆಗೋವಾಗ ಮಾತ್ರ ಮಾಡಪ್ಪ. ಮೈ ಡಿಯರ್ ಮದರ್, ಹುಡುಗಿಯರು ಮೋಸ ಮಾಡಿದ್ರೆ ಫ್ರೆಂಡ್ಸ್ ಹತ್ರ ಹೇಳ್ಕೋಬಹುದು, ಫ್ರೆಂಡ್ಸ್ ಮೋಸ ಮಾಡಿದ್ರೆ ದೇವ್ರ ಹತ್ರ ಹೇಳ್ಕೋಬಹುದು. ದೇವ್ರಾಗ ನೀನೇ ಮೋಸ ಮಾಡ್ಬಿಟ್ರೆ ನಾನು ಯಾರ ಹತ್ರ ಹೇಳ್ಕೋಬೇಕು? ನನ್ನನ್ ದಡ್ಡ ಮಾಡ್ದೆ ಓಕೆ, ಆದ್ರೆ ಆ ಲೆಕ್ಚರನ್ ಯಾಕೆ ದಡ್ಡ ಮಾಡ್ದೆ? ಅವನಿಗೆ ಬೇಗ ಬುದ್ಧಿ ಕೊಟ್ಟು ನನ್ನ ಪಾಸ್ ಮಾಡೋಕ್ ಮಾಡ್ತಾಯಿ. ಅಲ್ಲಿವರೆಗೂ ನಾನ್ ನಿನ್ ಪಾದ ಬಿಡೋದಿಲ್ಲ. ಅಲ್ಲಡ, ನಾವು ಗಂಡ ದೇವ್ರ ಹತ್ರ ಬೇಡ್ಕೊಂಡ್ರೆ ಈ ಬಡ್ಡಿ ಮಗ ಹೆಣ್ಣು ದೇವ್ರ ಹತ್ರ ಬೇಡ್ಕತ್ತವನೆ. ಮಗ, ಹೆಣ್ಣು ದೇವ್ರ ಹತ್ರ ಸೆಂಟಿಮೆಂಟ್ ಬೇಗ ವರ್ಕೌಟ್ ಆಗುತ್ತೆ. ಈ ನನ್ ಮಗ ನಮ್ಗಿಂತ ಮೊದ್ಲೇನಾರು ಪಾಸ್ ಆಗ್ಬಿಡ್ತಾನ? ನಾನು ಅದಕ್ಕೆ ಬಿಡ್ತೀನಾ? ಕಲ 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 ಇಬ್ರಲ್ಲ ನನ್ ಕಲ ಅನ್ಕೊಂಡ್ಬಿಡ್ತಾರೆ. ಕಲ 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 ಕಲ. ಅಲ್ಲಿ ನೋಡಿ ಸರ್, ಡೇ ಟೈಮ್ ಅಲ್ಲಿ ವಿಗ್ರಹ ಕಳ್ತನ ಮಾಡ್ತಾ ಇದ್ದಾನೆ. ತಾಯಿ, ನನ್ನ ಪಾಸ್ ಮಾಡು ಅಂದ್ರೆ ಜೊತೆಲೇ ಬರ್ತೀನಿ ಅಂತ್ಯಾ? ಬಾ ತಾಯಿ, ಹೋಗೋಣ ಬಾ ತಾಯಿ. ಸರ್, ಏನ್ ಶೋ ನೋಡ್ತಾ ಇದ್ರೆ ಹಾಕೊಂಡು
ಕ್ಲೀನ್ ಬ್ಯಾಂಗ್ಳೂರ್. ಬ್ಯೂಟಿ. ಮಗ ರೆಡ್ ನಂದು, ಬ್ಲೂ ನಂದು, ಉಳಿದಿರೋದ್ ನಂದು. ಮಗ ನನ್ ಡವ್ ಮೂಗ್ ನೋಡು, ಸೇಮ್ ಸ್ಟೆಪ್ನಿ ಗ್ರಾಫ್. ನನ್ ಮಗನೇ ಸ್ಟೆಪ್ನಿ ಗ್ರಾಫ್ ಅಲ್ವೋ, ಸ್ಟೆಫಿ ಗ್ರಾಫ್. ಯಾವ್ದೋ ಒಂದ್ ಗ್ರಾಫ್. ಮಗ ನನ್ನೊಳ್ ತುಟಿ ನೋಡು, ಸೇಮ್ ಪೆಲಿ ತುಟಿ ಇದ್ದಂಗಿಲ್ಲ. ನನ್ನ ಹುಡುಗಿ ನೋಡ, ಸೇಮ್ ಚಿನಾಲಿ ಕೆಮೆನ್. ಚಿನಾಲಿ ಕೆಮನ್, ಫ್ರೆಂಚ್ ಆಕ್ಟ್ರೆಸ್. ಚಿನಾಲಿ ಕೆಮನ್. ಫ್ರೆಂಚ್ ಪಿಕ್ಚರ್ ನೋಡಲ್ಲ ಅಂತವನಪ್ಪ. ತೆಗಿತಾಳಲ್ಲೋ ಹ್ಯಾಕ್ ಬಿಸ್ಕೆಟಾ? ಇಂಪ್ರೆಸ್ ಆಗ್ಬಿಟ್ಟಿರ್ಬೇಕು, ಅದಕ್ಕೆ ರೋಸ್ ತೆಗಿತಾ ಇರ್ಬೋದು. ಮೊಬೈಲ್ ಕಣೋ, ಮೊಬೈಲ್. ಹಲೋ, ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್, ಇನ್ಸ್ಪೆಕ್ಟರ್ ಸಿಂಹ. ಅಂಕಲ್, ನಾನು ಭಾಮ. 63 ಬಸ್ ಸ್ಟಾಪ್ ಅಲ್ಲಿ 3 ಜನ ಪೊರಕೆಗಳು ನಮ್ಮನ್ನ ರೇಗಿಸ್ತಾ ಇದ್ದಾರೆ. ಓಕೆ ಅಂಕಲ್. ಮಗ ಇರೋ ಎಂಟ್ರಿ ಕೊಡ್ತಾನೆ ಕಣೋ. ಮತ್ ನಾವೇನಾ, ನಾವು ಇರೋಗಳೇ. ಮತ್ತೀಗ ಬರ್ತಾ ಇರೋನು ವಿಲ್ಲನ್. ಹಾಗಾದ್ರೆ ನೆಕ್ಸ್ಟ್ ಫೈಟಾ? ನನ್ ಮಗನ ಈಗ ಕೊಟ್ಕೊಳ್ಳಿಲ್ಲ ಅಂತಂದ್ರೆ ಮುಂದಕ್ಕೆ ನಮ್ದು ಅದಕ್ಕೆ ರೆಡಿ ಆಗ್ತಾರೆ ಮಾಡ್ಬಿಡ್ತಾರೆ. ಬೇಗ ನಡೀರಪ್ಪ, ಕೊಟ್ಕೊಳ್ಳೋಣ. ಇರೋದು ಆಟ ಆಡ್ತೀರಾ? ಆಟೋ ಆಟೋ. ಹಲೋ, ಕ್ಯಾಚ್. ಏನ ಕಾಲ್ ಕಿಸ್ಕೊಂಡು ಹಿಂಗೆ ಎಸ್ಬಿಟ್ಲು. ಇವಳೇನ್ ಧೀರುಭಾಯ್ ಅಂಬಾನಿ ಮೊಮ್ಮಗಳ? ಡಮ್ಮಿ ಅಂಬಾನಿ. ಲೋ ಕೃಷ್ಣ, ಬಾರ ಇಲ್ಲಿ. ಗೋಪಿ, ನಮ್ ಪುಲ್ಲಿಂಗಕ್ಕೆ ಅವಮಾನ ಮಾಡ್ಬಿಟ್ರಲ್ಲ, ಏನ ಮಾಡೋದು? ಸಿಗ್ತಾ ಬಿಡ, ಎಲ್ಲ ಹೋಗ್ತಾರ. ಯಾಕೆ ಅಷ್ಟೊಂದು ಟೆನ್ಷನ್ ತಗೋತಾನೆ? ನನ್ನ ತಾನೇ ದುಬೈಯಿಂದ ಬಂದೆ. ಮಾಡಿಲ್ಲ ಅನ್ಸುತ್ತೆ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು, ಸ್ವಲ್ಪ ಕಪ್ಪಾಗ್ಬಿಟ್ಟಿದ್ದೀನಲ್ವಾ? ಟೆಲ್ ಮಿ ಸಮ್ ಕೂಲೆಸ್ಟ್ ಪ್ಲೇಸ್. ಮಗ ನೀನ್ ಕಾಶ್ಮೀರ್ಗೆ ಹೋಗಿ ಸೆಟ್ಲ್ ಆಗ್ಬಿಡು, ಅದೇ ನಿನ್ ಕೂಲೆಸ್ಟ್ ಪ್ಲೇಸ್. ಅಲ್ಲಿ ಹ್ಯೂಮನ್ಸ್ ಬದಲು ಗನ್ಸ್ ಮಾತಾಡುತ್ತೆ. ಇಲ್ಲೇ ಊಟಿಗೆ ಹೋಗ. ಊಟಿನ 1 ಮಂತ್ ಅಲ್ಲೇ ಇದ್ದೆ. ಅಟ್ ಲೀಸ್ಟ್ ನಂದಿ ಹಿಲ್ಸ್ಗಾರು ಹೋಗಮ್ಮ. ನಂದಿ ಇಲ್ಸ ಡೈಲಿ ಜಾಗಿಂಗ್ ಅಲ್ಲೇ ಮಾಡೋದು. ಟೆಲ್ ಮಿ ಸಮ್ ಡಿಫರೆಂಟ್ ಪ್ಲೇಸ್. ಮಗ ಇದು ನೀನೇ ಡೀಲ್ ಮಾಡ್ಬೇಕು. ಒಂದು ಕೂಲೆಸ್ಟ್ ಪ್ಲೇಸ್ ಇದೆ, ಹೋಗ್ತೀಯಾ? ನ್ಯೂಜಿಲೆಂಡ್, ಸ್ವಿಟ್ಜರ್ಲೆಂಡ್. ಇದು ಇಂಡೋರ್. ಫಸ್ಟ್ ಕಣ್ಕತ್ತೀನಿ. ಇಲ್ಲಿಂದ ಕೆಳಗಿಳಿದು ಸ್ಟ್ರೇಟ್ ಆಗಿ ಹೋದ್ರೆ ಗೇಟ್ ಇದೆ. ಅಲ್ಲಿಂದ ಲೆಫ್ಟ್ ತಗೊಂಡು ಸ್ಟ್ರೇಟ್ ಆಗಿ ಹೋಗು. ಗರ್ಲ್ಸ್ ಹಾಸ್ಟೆಲ್ ಒಳಗ್ ಬಿಡ್ಲಾ? ಅಷ್ಟೆಲ್ಲ ಸೀನ್ ಇಲ್ಲ. ಅಲ್ಲಿಂದ ರೈಟ್ ತಗೊಂಡು ಲೆಫ್ಟ್ ಹೋಗು. ವೃದ್ಧಾಶ್ರಮ. ಅಲ್ಲಿ ಎಡಕ್ಕೆ ಚಲಿಸಿ ಅಂತ ಒಂದು ಬೋರ್ಡ್ ಇದೆ. ಅಲ್ಲಿ ಲೆಫ್ಟ್ ತಗೊಂಡು ಸ್ಟ್ರೇಟ್ ಆಗಿ ಹೋಗು. ಕೆಸಿ ಜನರಲ್ ಹಾಸ್ಪಿಟಲ್. ಹಾಸ್ಪಿಟಲ್ ಒಳಗಡೆ ಹೋಗ್ತಿದ್ದಂಗೆ ರೈಟ್ ಸೈಡ್ ರಿಸೆಪ್ಷನ್ ಇದೆ. ಲೆಫ್ಟ್ ಅಲ್ಲಿ ಲಿಫ್ಟ್ ಇದೆ, ಅದ್ಕೊಂಡ್ ಮೇಲೆ ಹೋಗ್ಬಿಡ್ಲಾ? ಬೇಡ, ಅದ್ರ ಪಕ್ಕದಲ್ಲಿ ಅಂಡರ್ಗ್ರೌಂಡ್ ಹೋಗಕ್ಕೆ ಸ್ಟೆಪ್ಸ್ ಇದೆ. ಹಂಗೆ ಆ ಸ್ಟೆಪ್ಸ್ ಹಿಡ್ಕೊಂಡು ಕೆಳಗಡೆ ಹೋಗ್ತಿದ್ದಂಗೆ ನಿನಗೆ ಸಿಗುತ್ತೆ ಒಂದು ಕೂಲೆಸ್ಟ್ ಪ್ಲೇಸ್. ಏನದು? ಮಾರ್ಚರಿ. ಶವದ ಮನೆ. ಡೆಡ್ ಬಾಡಿ ನನ್ನ ಮಗ. ಸೈಲೆನ್ಸ್, ಸೈಲೆನ್ಸ್. ಇವತ್ತೊಂದು ಒಳ್ಳೆ ಪಾಠ ಮಾಡ್ತೀನಿ. ಅಂದ್ರೆ ಇಷ್ಟು ದಿವಸ ಕೇಟ್ ಪಾಠ ಮಾಡ್ತಾ ಇದ್ರಾ? ಸೈಲೆನ್ಸ್. ಪಾಠದ ಹೆಸರು ಶವದ ಮನೆ. ಶವದ ಮನೆನಾ? ಈ ಕಾಡು ಪ್ರಾಣಿ ವರ್ಷಕ್ಕೊಂದ್ಸಲಿ ಬರ್ತಿದ್ದವನು ಪರ್ಮನೆಂಟ್ ಆಗಿ ಶವದ ಮನೆಗೆ ಹೊಂಟೋದ್ನ. ಅವನ ಆ ಕಡೆ ಹೋಗ್ಲಿ, ನೀವ್ ಈ ಕಡೆ ಬನ್ನಿ. ಮನುಷ್ಯನಿಗೆ ನೋಡೋದಿಕ್ಕೆ ಒಂದು ಮುಖ, ಆದ್ರೆ ಒಳಗೆ 100 ಮುಖ ಇರುತ್ತೆ. ಈ ಕಥೆಯಲ್ಲಿ ಒಬ್ಬ ಮನುಷ್ಯ ದೇವುಗಳ ಹತ್ರ ಮಾತಾಡ್ತಾ ಮಾತಾಡ್ತಾ ಮನುಷ್ಯರ್ಗಿಂತ ದೇವುಗಳೇ ವಾಸಿ ಅಂತ ಹೇಳ್ತಾನೆ. ಆಮೇನ್. ಇದು ಫಸ್ಟ್ ಇಯರ್ ಅಲ್ಲಲ್ಲ? ನಾವು ಫೈನಲ್ ಇಯರ್ ಸರ್. ಇದಕ್ಕೂ ಮುಂಚೆ ನಾನ್ ನೋಡಿಲ್ವಲ್ಲ. ಮಂಗಳೂರಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ ಬಂದಿದೀವಿ ಸರ್. ತಗೊಳ್ಳಿ ಅಡ್ಮಿಷನ್ ಟಿಕೆಟ್. ಚಿನಾಲಿ ಕೆಮನ್ನು. ಟೇಕ್ ಯುವರ್ ಸೀಟ್ಸ್. ಮಗ ಮೊಬೈಲು, ಬಿಸ್ಕೆಟು. ಪ್ರಕಾಶ್ ಅವನ್ ಆಮೇಲೆ ನೋಡ್ಕೊಳ್ಳೋಣ. ಬೆಲ್ ಹೊಡಿತು, ಬೆಲ್ ಹೊಡಿತು, ಬೆಲ್ ಹೊಡಿತು, ಬೆಲ್ ಹೊಡಿತು. ಸರ್ ಟಿಕೆಟ್ ಸರ್. ಮಿಸ್ ಆಗ್ಬಿಟ್ರಲ್ಲೋ. ಎಲ್ಲ ಹೋಗ್ತಾರ ಬರಲ್ಲ.
ಕಾಲೇಜಿಗೆ ಬಂದವರು ಬಸ್ ಸ್ಟಾಪ್ ಬರ್ದೇ ಇರ್ತಾರ. ಇದೆಲ್ಲ ಕೇಳ್ದಾಗಿದೆಯಲ್ಲ. ಅವನ ಪಿಕ್ಚರ್ ಕಣ್ ಬರಪ್ಪ. ಕೃತಿಕಾ ಬಾಯ್. ಟೆಲಿಫೋನ್ ಕಣ. ಏನ್ರೆ ನಮ್ ಕಿವಿಗೆ ಜುಮ್ಕಿನ? ನಾವ್ ಯಾರು ಗೊತ್ತಾ? ಈ ಕಾಲೇಜ್ಗೆ ಡಾನ್ಗಳಮ್ಮ. ಅಲ್ಲ, ಡೂಪ್ಲಿಕೇಟ್ ಮೊಬೈಲ್ ಅಲ್ಲಿ ಡೂಪ್ಲಿಕೇಟ್ ಪೊಲೀಸರಿಗೆ ಫೋನ್ ಮಾಡ್ತೀರಾ? ಅದೇನೋ ಸಿಂಹ ಅಂತಪ್ಪ ನಯನ್. ಯಾಕೆ ನಾಯಿ ನರಿ ಹಂದಿ ಕೋಳಿ ಏನ್ ಸಿಗ್ಲಿಲ್ವಾ? ಹಾಲ್ ಕುಡಿಯೋ ನಿಮಗೆ ಇಷ್ಟು ಪೊಗರಿರ್ಬೇಕಾದ್ರೆ ಇನ್ ಮಿಲ್ಕ್ ಕುಡಿಯೋ ನಮ್ಗಿನ ಎಷ್ಟಿರ್ಬೇಕು? ನೀವ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಏನ್ ಗೊತ್ತಾ? ನಾಳೆಯಿಂದ ನಮ್ಮನ್ನ ಒರಿಜಿನಲ್ ಆಗಿ ಲವ್ ಮಾಡ್ಬೇಕು. ಹೆಂಗಂದ್ರೆ ನೀವು 3 ಜನ, ನಾವು 3 ಜನ. 3+3 6 ಅಲ್ಲ, 3 × 3 9 ಆಗೋತರ. ಮೊಬೈಲ್ ಬೆಳಗ್ಗೆ ಇವಳು, ಈಗ ನೀನಾ? ಚೆನ್ನಾಗಿದೆ ಕಣ. ಆಮೇಲೆ ಹಲೋ ಆಮೇಲೆ ಹಲೋ, ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್. ಇನ್ಸ್ಪೆಕ್ಟರ್ ಆರ್ತಿ ಇದ್ದಾರಾ? ಇನ್ಸ್ಪೆಕ್ಟರ್ ಬೇಡ, ಕಮಿಷನರ್ ಮಾಡೋ ಸ್ವಲ್ಪ ಚೇಂಜ್ ಇರ್ಲಿ. ಬಸ್ ಸ್ಟಾಪ್ ನಲ್ಲಿ 3 ಜನ ನಮ್ಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ. ಓಕೆ ಓಕೆ ಆಂಟಿ. ಮಾಮ, ಈ 3 ಜನಕ್ಕೆ ನಾವು 3 ಜನ ಜೋಡಿ ಏನೋ ಓಕೆ. ಆದ್ರೆ ಈಗ ಬರ್ತಾಳಲ್ಲ ಲೇಡಿ ಪೊಲೀಸ್, ಅವಳ ಕತೆ ಹೆಂಗ? ಮನೆಯಲ್ಲಿ ನಮ್ಮ ಅಪ್ಪನ್ ಟಾರ್ಚರ್ ತಡೆಯಕ್ ಆಗ್ತಾ ಇಲ್ಲ ಕಣ. ಅವ್ನ ಅವಳಿಗೆ ಗಂಟ ಹಾಕ್ಬಿಡೋಣ ಹೆಂಗೆ? ಸೂಪರ್. ನನ್ ಪರ್ಸನಾಲಿಟಿಗೆ ನಿಮ್ಮಪ್ಪ ಜೋಡಿ ಆಗಲ್ಲ ಕಣ್ರು, ನೀವ್ ಜೋಡಿ ಆಗ್ತೀರಾ. It is very, very wise.